ಕಾಳಗಿ ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬಗಳ ನಿಮಿತ್ತ ಶಾಂತಿ ಸಭೆ ಆಯೋಜನೆ ಮಾಡಲಾಗಿತ್ತು. ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಶಾಬಾದ್ ಡಿವೈಎಸ್ಪಿ ಪಿ ಶಂಕರಗೌಡ ಪಾಟೀಲ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಗಣೇಶ ಮೂರ್ತಿ ಮೆರವಣಿಗೆಯಲ್ಲಿ ಗದ್ದಲ ಗಲಾಟೆಗೆ ಅವಕಾಶ ಮಾಡಿಕೊಡಬೇಡಿ, ಶಾಂತಿಯುತವಾಗಿ ಕಾನೂನುಬದ್ಧವಾಗಿ ಗಣೇಶ ವಿಸರ್ಜನೆ ಮಾಡಬೇಕು. ಸರ್ಕಾರದ ಸುತ್ತೋಲೆಯಂತೆ ಗಣೇಶ ಉತ್ಸವ ಮಂಡಳಿಯ ಪದಾಧಿಕಾರಿಗಳು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಕಾನೂನು ಉಲ್ಲಂಘನೆಯಾದರೆ ಸಮಿತಿಯ ಪದಾಧಿಕಾರಿಗಳು ಹೊಣೆಯಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಗಣೇಶ ಮೆರವಣಿಗೆ ವೇಳೆಯಲ್ಲಿ ಅಲ್ಲಲ್ಲಿ ವಿದ್ಯುತ್ ಕಂಬಗಳು ಕೆಳಗಡೆ ಇರುತ್ತವೆ. ಅಂತಹ ವೇಳೆಯಲ್ಲಿ ಮುಂಜಾಗ್ರತೆ ವಹಿಸಬೇಕು. ಈದ್ ಮಿಲಾದ್ ಹಬ್ಬವು ಶಾಂತಿಯುತವಾಗಿ ಆಚರಣೆ ಮಾಡಿ ಯಾವುದೇ ಅಹಿತಕರ ಘಟನೆಯಾಗದಂತೆ ನೋಡಿಕೊಳ್ಳಿ ಎಂದು ತಿಳಿಸಿದರು. ಒಂದು ಹಳ್ಳದ ಊರು ಜಾಸ್ತಿ ತುಂಬಿಕೊಂಡಿದೆ, ನೀರು ನಿಲ್ತಾ ಇಲ್ಲ, ಅದಕ್ಕೋಸ್ಕರ ಈ ಸಾರಿ ಇಲ್ಲಿ ಮಾಡ್ರಿ ಅನುಕೂಲ ಆಗುತ್ತೆ ಅಂತ ನಾವು ವಿಚಾರ ಹೇಳಿದ್ದನ್ನ ಅದನ್ನು ನಾವು ಪರಿಶೀಲನೆ ಮಾಡಿದಾಗ ಈ ಮುಂಚೆ 27ನೇ ತಾರೀಕನೇ ಪರಿಶೀಲನೆ ಮಾಡಿದ್ವಿ. ಜಾಗನೂ ಸುತ್ತ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಅದಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕಾಗುತ್ತೆ. ಇನ್ನು ಈ ಸಿಂಗಲ್ ವಿಂಡೋ ವಿಚಾರ ಸಂಬಂಧಪಟ್ಟಂಗೆ ಫೈರ್ ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ಪಂಚಾಯತ್ ಕಡೆಯಿಂದ ಒಬ್ಬರು ಯು ಆಫೀಸ್ನಲ್ಲಿ ಒಬ್ಬರು ಯಾರು ಇರ್ತಾರೆ, ಅಂದರೆ ಪಿ ಡಿ ಒ ಅಥವಾ ಏನಾದರೂ ಇರುತ್ತೆ. ಅದೇ ರೀತಿ ತಹಸೀಲ್ ಆಫೀಸ್ ಕಡೆಯಿಂದ ಮತ್ತು ನಮ್ಮ ಇಲಾಖೆ ಕಡೆಯಿಂದ ಒಂದೊಬ್ಬರ ಅಧಿಕಾರಿಗಳು ಇರ್ತಾರೆ. ಸಿಂಗಲ್ ವಿಂಡೋ ಅಂದರೆ ಎಲ್ಲ ನೀವು ಅಲ್ಲಿಂದ ಜಾಗೃತಿ ಪರ್ಮಿಷನ್ನ ಇನ್ನೊಂದು ಪರ್ಮಿಷನ್ ಅಂತ ಅನ್ನೋದು ಬೇಡ, ಒಂದೇ ಕಡೆ ಬಂದು ಒಂದು ಅರ್ಜಿ ಕೊಟ್ಟು ಅವ್ರೇನು ಫಾರ್ಮೇಟ್ ಕೊಟ್ಟಿರ್ತಾರೆ ಆ ಫಾರ್ಮೇಟನ್ನು ಅಲ್ಲೇ ಭರ್ತಿ ಮಾಡಿ ಕೊಟ್ಟರೆ, ಅದು ಮುಚ್ಚಳಿಕೆ ಪದರಲ್ಲೇ ಬರೆದು ಕೊಟ್ಟರೆ ಅಲ್ಲಿಂದ ನೀವು ಪರ್ಮಿಷನ್ ಸಿಗುತ್ತೆ. ನೀವು ಪೊಲೀಸ್ ಸ್ಟೇಷನ್ ಬರೋದಾಗಲಿ, ಮತ್ತು ಪಂಚಾಯತಿಗೆ ಹೋಗೋದಾಗಲಿ, ಮತ್ತು ಇಲ್ಲಿ ಫೈರ್ಗೆ ಹೋಗೋದಾಗಲಿ, KEB ಹೋಗೋದಾಗಲಿ, ಆ ಒಂದು ವ್ಯವಸ್ಥಾನ ಅಥವಾ ಆ ಒಂದು ತೊಂದರೆನ ನಿವಾರಿಸಿಗೋಸ್ಕರನ ಈ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆ್ಯಕ್ಚುಲಿ ಕಳೆದ ಒಂದು ಸಭೆಯಲ್ಲಿ ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಮಾಡಬೇಕಂತ ವಿಚಾರ ಮಾಡಿದ್ದೀವಿ ಸಿಂಗಲ್ ವಿಂಡೋನ. ಬಹುಶಃ ಗ್ರಾಮಸ್ಥರು ಹೇಳಂಗೆ ಸ್ವಲ್ಪ ಕೆಲವೊಂದು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಥವಾ ಭಯ ಇರುತ್ತೆ ಅಂತ ಅನ್ನೋದು ಭಯ ಬೇಡ. ಆ್ಯಕ್ಚುಲಿ ನಾವು ಪೊಲೀಸರು ನೀವು ನಿಮ್ಮ ಜೊತೆಗಿರ್ತೀವಿ ಯಾವಾಗಲೂ. ಆದರೂ ಎಲ್ಲೋ ಒಂದು ಕಡೆ ತಾವು ಹೇಳಿದಂಥ ಒಂದು ಇದನ್ನು ಪರಿಶೀಲನೆ ಭಾಳ ಅದ್ದೂರಿಯಾಗಿ ಆ ಹಬ್ಬಕ್ಕೆ ನಾವು ನೀವೆಲ್ಲರೂ ಭಾಳ ಅದನ್ನು ಮಹತ್ವದಿಂದ ಆಚರಣೆ ಮಾಡ್ತಿದ್ವಿ. ಹೀಗಾಗಿ ನಾವು ಈಗಾಗಲೇ ಆಯಾ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ತಮ್ಮದೇ ಆದಂಥ ಸಲಹೆ ಸೂಚನೆಗಳನ್ನು ಇತ್ತೀಚೆಗೆ ಆದಂತಹ ಮಾರ್ಪಾಡುಗಳೊಂದಿಗೆ ಅವರು ಸಲಹೆ ಸೂಚನೆಗಳನ್ನು ತಮ್ಮೆಲ್ಲರಿಗೂ ಕೂಡ ಮುಂದೆ ಇಟ್ಟಿದ್ದಾರೆ. ಅದರ ಜೊತೆಗೆ ಸಾರ್ವಜನಿಕರು ಕೂಡ ಯಾವ ರೀತಿ ಜಾಗೃತಿ ವಹಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಆಯಾ ಇಲಾಖೆಯ ಮುಖ್ಯಸ್ಥರು ಕೂಡ ತಮ್ಮ ಮುಂದೆ ಇಟ್ಟಿದ್ದಾರೆ. ನೀವು ಕೂಡ ಸಾಕಷ್ಟು ಇಂಥ ಶಾಂತಿ ಸಭೆಗಳನ್ನು ನೋಡಿದ್ದೀರಿ, ಸಾಕಷ್ಟು ಇಂಥ ಶಾಂತಿ ಸಭೆಗಳನ್ನು ತಾವು ಕೂಡ ಸಲಹೆ ಸೂಚನೆಗಳು ಕೊಟ್ಟಿದ್ದೀರಿ. ನಾವು ಕೂಡ ನಮ್ಮ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಯವರು ಇರ್ಬೋದು, ಆ ಸಲಹೆ ಸೂಚನೆಗಳು ಮಾರ್ಪಾಡಿನೊಂದಿಗೆ ನಿಮಗೂ ಕೂಡ ಕೆಲವು ನಾವು ಯಾವ ರೀತಿ ಜಾಗೃತರಾಗಿರ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಇದು ನಾವು ಹೇಳ್ತಾ ಬಂದಿದ್ದೀವಿ. ಹೀಗಾಗಿ ನಾವು ಆಸ್ ಎ DSP ಆಗಿ ಹೇಳೋದೇನು ಅಂತಂದು ಹೇಳಿದ್ರೆ, ನಾವು ಎಷ್ಟು ಶಾಂತಿ ಸಭೆಗಳಲ್ಲಿ ಭಾಗವಹಿಸಿ ಹಬ್ಬಗಳನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ, ಪ್ರತಿ ಶಾಂತಿ ಸಭೆಗಳಲ್ಲಿಯೂ ಕೂಡ ನಾವು ಒಂದು ಕಲಿತಾ ಹೋಗಬೇಕಾಗ್ತದೆ. ಪ್ರತಿ ಶಾಂತಿ ಸಭೆಯಲ್ಲಿಯೂ ಕೂಡ ಕೆಲವು ನಿಯಮಗಳು ಬೇರೆ ಬೇರೆ ಮಾರ್ಪಾಡಾಗ್ತಾ ಇರ್ತವೆ. ನಿಯಮಗಳಿರೋದು ಹಬ್ಬ ಹರಿದಿನ ಶಾಂತಿ ರೀತಿಯಿಂದ ನೆಮ್ಮದಿಯಿಂದ ಆಚರಣೆ ಮಾಡಲಿಕ್ಕೆ ಅಂತಂದು ಹೇಳಿ ಮಾತ್ರ ಇರ್ತೇವೆ ಅನ್ನೋದನ್ನು ದಯವಿಟ್ಟು ತಾವೆಲ್ಲ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ಇದೆಲ್ಲ ಯಾಕೆ ಮಾಡ್ತಾರೆ ಅಂತಂದು ಹೇಳಿದ್ರೆ, ಹಬ್ಬದ ಒಂದು ಆಚರಣೆಯ ರೀತಿ ದಾರಿ ತಪ್ಪುವ ಹಾಗೆ ಇರಬಾರ್ದು ಅನ್ನೋದೊಂದು ಕಳಕಳಿ ಬಿಟ್ಟರೆ ಮತ್ತೇನು ಬೇರೆ ಇರಲಾರ್ದು ಅಂತಂದೇಳಿ ನನ್ನ ನಂಬಿಕೆ. ಹಾಗೆ ನಾವು ಬಹಳಷ್ಟು ಕಡೆ ನೋಡ್ತೀವಿ, ಹಬ್ಬಗಳ ಆಚರಣೆ ಕೂಡ ಎಲ್ಲೇ ಕೂಡ ಮೀರಬಾರ್ದು. ಯಾಕಂತಂದು ಹೇಳಿದ್ರೆ, ಹಬ್ಬಗಳು ನಾವು ಆಚರಣೆ ಮಾಡಬೇಕಾದ್ರೆ ನಮಗೆ ನಾವು ಆಚರಣೆ ಮಾಡಬೇಕಾದ್ರೆ ಏನು ಹುಮ್ಮಸ್ಸು ಏನು ಇರುತ್ತಲ್ಲ, ಆ ಹುಮ್ಮಸ್ಸು ಆ ಇಡೀ ನೆಕ್ಸ್ಟ್ ಗಣೇಶ ಹಬ್ಬ ಬರೋವರೆಗೂ ಕೂಡ ಅದರ ಕಂಪನ ಇರಬೇಕು. ಅದು ನಾವು ಹಬ್ಬದ ಒಂದು ಆಚರಣೆ ಮಾಡಿದಾಗ ಅದು ಹುಮ್ಮಸ್ಸು. ಆ ರೀತಿಯಾದಂಥ ಒಂದು ನಾವು ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಸಂದರ್ಭ ಬರೋದು ಈ ಹಬ್ಬಗಳು. ಅದಕ್ಕಾಗಿ ಇವುಗಳಿಗೆ ಹಬ್ಬಗಳನ್ನ ಹಬ್ಬ ಅಂತ ಹೇಳ್ತಾರೆ. ಆ ಹಬ್ಬಗಳನ್ನ ನಾವು ಆಚರಣೆ ಮಾಡಬೇಕಾದ್ರೆ ನೀವು ಈ ಸಂದರ್ಭದಲ್ಲಿ ಕಾಳಗಿಯ CPI ಜಗದೇವಪ್ಪ ಪಾಳ, ಗ್ರೇಡ್ 2 ತಹಸೀಲ್ದಾರ್ ಮಾಣಿಕ್, KEB AEE ತಾಲೂಕಾ ಪಂಚಾಯತ್ ಸಿಬ್ಬಂದಿ ಮಹೇಂದ್ರ ಹಲಸಗುಡ್ ಸೇರಿದಂತೆ ವಿವಿಧ ಸಂಘಟನೆ ಮುಖಂಡರು ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್,
ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.